ಹೇ ಎವ್ರಿವನ್, ಇಟ್ಸ್ ಮೀ ಸಹನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಸೆಕೆಂಡ್ ಟೆಸ್ಟ್ ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಸೆಕೆಂಡ್ ಟೆಸ್ಟ್ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಅಂದರೆ ಸೆಕೆಂಡ್ ಟೆಸ್ಟ್ ಯಾವಾಗ ಆಗುತ್ತೆ, ಸೆಕೆಂಡ್ ಟೆಸ್ಟ್ಗೆ ಏನು ಸಿಲೆಬಸ್ ಇದೆ, ಸೆಕೆಂಡ್ ಟೆಸ್ಟ್ ಎಷ್ಟು ಮಾರ್ಕ್ಸ್ಗೆ ನಡೆಸ್ತಾರೆ, ಸೆಕೆಂಡ್ ಟೆಸ್ಟಲ್ಲಿ ಬರ್ತಕ್ಕಂಥ ಕ್ವಶನ್ ಪೇಪರ್ಸನ್ನು ಯಾರು ಪ್ರಿಪೇರ್ ಮಾಡ್ತಾರೆ, ಆನ್ಸರ್ ಪೇಪರ್ಸನ್ನು ಯಾರು ಕರೆಕ್ಷನ್ ಮಾಡ್ತಾರೆ, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಇದಕ್ಕೆ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೆಕೆಂಡ್ PUC ಸ್ಟೂಡೆಂಟ್ಸ್ಗೋಸ್ಕರನೇ ನಾನು ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗಲಿ ಅಂತ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಅಂತ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಈಗಾಗಲೇ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ 3 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅಲಾಂಗ್ ವಿತ್ ದಟ್ PCMB, ಕನ್ನಡ ಆ್ಯಂಡ್ ಇಂಗ್ಲೀಷ್ ಈ 6 ಸಬ್ಜೆಕ್ಟ್ಸ್ದು ಕೂಡ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋಸ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಸೆಕೆಂಡ್ ಟೆಸ್ಟ್ಗೆ ನಿಮ್ಗೆ ಏನೇನು ಸಿಲೆಬಸ್ ಇದೆ ಅದನ್ನು ಕಮೆಂಟ್ ಮಾಡಿ ಅಂತ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೆಕೆಂಡ್ ಟೆಸ್ಟ್ಗೆ ಇಷ್ಟಿಷ್ಟು ಸಿಲೆಬಸ್ ಇದೆ, ಇಷ್ಟಿಷ್ಟು ಚಾಪ್ಟರ್ಸ್ ಇದೆ ಅಂತ. ಸೊ ನಾನು ನಿಮ್ಮ ಕಮೆಂಟ್ಸ್ ಪ್ರಕಾರನೇ 8 ಚಾಪ್ಟರ್ಸನ್ನು ಪಿಕ್ ಮಾಡಿದ್ದೀನಿ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ. ಈ 8 ಚಾಪ್ಟರ್ಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನು, ನೀವು ಸೆಕೆಂಡ್ ಟೆಸ್ಟ್ಗೆ ಏನೇನು ಓದಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪಾರ್ಟ್ 1 ಆಗಿದೆ. ಈ ಪಾರ್ಟ್ 1ನಲ್ಲಿ ಆಟಮ್ಸ್, ರೇ ಆಪ್ಟಿಕ್ಸ್, ನ್ಯೂಕ್ಲಿಯೈ, ಆಲ್ಟರ್ನೇಟಿಂಗ್ ಕರೆಂಟ್ ಈ 4 ಚಾಪ್ಟರ್ಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ಪಾರ್ಟ್ 2ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ವೇವ್ ಆಪ್ಟಿಕ್ಸ್, ಡ್ಯುಯಲ್ ನೇಚರ್, ಸೆಮಿಕಂಡಕ್ಟರ್ ಈ 4 ಚಾಪ್ಟರು ಪಾರ್ಟ್ 2 ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಈ 8 ಚಾಪ್ಟರ್ಸನ್ನು ಬಿಟ್ಟು ಇನ್ನೂ ಕೆಲವು ಚಾಪ್ಟರ್ಸ್ ನಮಗೆ ಸೆಕೆಂಡ್ ಟೆಸ್ಟಲ್ಲಿ ಇದೆ. ಅದ್ರ ಬಗ್ಗೆನೂ ಕೂಡ ನೀವು ಇಂಪಾರ್ಟೆಂಟ್ ಟಾಪಿಕ್ಸ್ ನಮಗೆ ಹೇಳಬೇಕು ಅಂತ ಇದ್ದರೆ ಆ ಚಾಪ್ಟರ್ಸ್ ಯಾವುದಾದ್ರು ನಿಮಗೆ ಸೆಕೆಂಡ್ ಟೆಸ್ಟಲ್ಲಿ ಇದೆ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಈ 8 ಚಾಪ್ಟರ್ಸನ್ನು ಬಿಟ್ಟು ಅಂತ ನೀವು ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಆ ಚಾಪ್ಟರನ್ನು ಇನ್ಕ್ಲೂಡ್ ಮಾಡ್ತೀನಿ. ನಾನು ಸೆಕೆಂಡ್ ಟೆಸ್ಟ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ತಾ ಇಲ್ಲ, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕೊಡ್ತಾ ಇದ್ದೀನಿ. ಫಸ್ಟ್ ಪ್ರಿಯಾರಿಟಿಯಲ್ಲಿ ನಿಮಗೆ ಈ ಟಾಪಿಕ್ಸ್ ಇರಲಿ. ಈ ಟಾಪಿಕ್ಸನ್ನು ಫಸ್ಟ್ 100% ಸ್ಟಡಿ ಮಾಡಿ. ಡೆಫಿನೆಟ್ಲಿ ಈ ಟಾಪಿಕ್ಸಿಂದನೇ ನಿಮಗೆ ಸೆಕೆಂಡ್ ಟೆಸ್ಟಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ನಾನೀಗ ಆಟಮ್ಸ್ ಚಾಪ್ಟರಿಂದ ಸ್ಟಾರ್ಟ್ ಮಾಡ್ತೀನಿ. ಆಟಮ್ಸ್ ಚಾಪ್ಟರಲ್ಲಿ ಏನೇನು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ನೀವು ಸೆಕೆಂಡ್ ಟೆಸ್ಟ್ಗೆ ಏನೇನು ಓದಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತೀನಿ. ನೀವು ಒಂದು ನೋಟ್ಬುಕ್ ಇಟ್ಕೊಳ್ಳಿ, ಒಂದು ಪೆನ್ ಇಟ್ಕೊಳ್ಳಿ. ನಿಮಗೆ ಸೆಕೆಂಡ್ ಟೆಸ್ಟಲ್ಲಿ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಯಾವುದೇ ಚಾಪ್ಟರ್ಸ್ ಇದೆ ಅನ್ನೋದು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ ಅದನ್ನು ನೋಟ್ ಮಾಡಿಕೊಂಡು ತಪ್ಪದೆ ಈ ಟಾಪಿಕ್ಸಲ್ಲಿ ಏನೇನು ಬರುತ್ತೆ ಅದನ್ನು ಪರ್ಫೆಕ್ಟಾಗಿ ಕಲೀರಿ. ಫಸ್ಟ್ ಆಟಮ್ಸ್ ಚಾಪ್ಟರಲ್ಲಿ ನೀವು ಒಂದು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಆ ಡಯಾಗ್ರಾಮ್ ಯಾವುದು ಅಂತಂದರೆ ಗಿಗರ್ ಮಾರ್ಸ್ಡನ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಫಾರ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್. ಇದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ ಚೆನ್ನಾಗಿದೆ. ಆ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ರುದರ್ಫೋರ್ಡ್ಸ್ ಆಟೋಮಿಕ್ ಮಾಡೆಲ್, ಬೋರ್ಸ್ ಆಟೋಮಿಕ್ ಮಾಡೆಲ್ ಈ 2 ಆಟೋಮಿಕ್ ಮಾಡೆಲ್ಸ್ದು ನೀವು ಪಾಸ್ಟುಲೇಟ್ಸನ್ನು ಕಲಿಬೇಕಾಗುತ್ತೆ, ಜೊತೆಗೆ ಲಿಮಿಟೇಷನ್ಸನ್ನು ಕಲಿಬೇಕಾಗುತ್ತೆ. ಅಲಾಂಗ್ ವಿತ್ ದಟ್ ಬೋರ್ಸ್ ರೇಡಿಯಸ್ ಅಂದರೆ ಏನು, ಡೆಫಿನೇಷನ್ ಆ್ಯಂಡ್ ಫಾರ್ಮುಲಾ ಕಲಿಬೇಕು. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ಏನು, ಅದು ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಯಾವಾಗ ಮಿನಿಮಮ್ ಇರುತ್ತೆ. ನೆಕ್ಸ್ಟ್ ಟಾಪಿಕ್ ವೆರಿ ಇಂಪಾರ್ಟೆಂಟ್, ಡಿ ಬ್ರೋಗ್ಲಿಸ್ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ ಆಫ್ ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಹಾಗಾಗಿ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸೆಕೆಂಡ್ ಟೆಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅನ್ನೋದು ನೋಡೋದಾದ್ರೆ ಅಯನೈಸೇಷನ್ ಎನರ್ಜಿ. ವೆರಿ ಇಂಪಾರ್ಟೆಂಟ್. ಅಯನೈಸೇಷನ್ ಎನರ್ಜಿ ಅಂದರೆ ಏನು ಅಂತ ಡೆಫಿನೇಷನ್ ಕಲಿಬೇಕು. ಆ್ಯಂಡ್ ಹೈಡ್ರೋಜನ್ ಆಟಮ್ಗೆ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಏನಾಗಿರುತ್ತೆ ಅದನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಆ್ಯಂಡ್ ಆಟಮ್ಸ್ ಚಾಪ್ಟರ್ ಟೋಟಲ್ ನಿಮಗೆ 2 ಡಿರೈವೇಷನ್ಸ್ ಬರುತ್ತೆ. 2 ಡಿರೈವೇಷನ್ಸು ಕೂಡ ಫೈನಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸೆಕೆಂಡ್ ಟೆಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಇದರಲ್ಲಿ ಒಂದು ಡಿರೈವೇಷನ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಅನಿಸ್ತು. ಇವಾಗ ನಾನು ಏನು ಹೇಳ್ತೀನೋ ಆ ಡಿರೈವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡಿರೈವೇಷನನ್ನು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ. ಆ ಡಿರೈವೇಷನ್ ಯಾವುದು ಅಂತಂದರೆ ಎಕ್ಸ್ಪ್ರೆಷನ್ ಆಫ್ ದ ಟೋಟಲ್ ಎನರ್ಜಿ ಆಫ್ nth ಸ್ಟೇಷನರಿ ಆರ್ಬಿಟ್ ಆಫ್ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್ ಯೂಸಿಂಗ್ ಬೋರ್ಸ್ ಪಾಸ್ಟುಲೇಟ್. ಓಕೆ, ಈ ಡಿರೈವೇಷನನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಆಟಮ್ಸ್ ಚಾಪ್ಟರಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿತ್ತು. ನೆಕ್ಸ್ಟ್ ರೇ ಆಪ್ಟಿಕ್ಸ್ ಚಾಪ್ಟರಲ್ಲಿ ಏನೇನು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅಂತ ನೋಡೋಣ. ರೇ ಆಪ್ಟಿಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ಗೆ ನೀವು ಕಲಿಬೇಕಾಗಿರೋದು ಡೆಫಿನೇಷನ್ಸನ್ನು ಕಲಿಬೇಕು. ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂದರೆ ಏನು, ಅದರ ಎಕ್ಸ್ಪ್ರೆಷನನ್ನು ಕಲಿಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು, ಅದರ ಎಕ್ಸ್ಪ್ರೆಷನನ್ನು ಕಲಿಬೇಕಾಗುತ್ತೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಏನು, ಅದರ ಡೆಫಿನೇಷನ್ ಆ್ಯಂಡ್ ಅದರ ಕಂಡೀಷನ್ಸನ್ನು ಕಲಿಬೇಕು. ಕ್ರಿಟಿಕಲ್ ಆ್ಯಂಗಲ್ ಫಾರ್ TIR ಡೆಫಿನೇಷನನ್ನು ಕಲಿಬೇಕು. ಪವರ್ ಆಫ್ ಲೆನ್ಸ್ ಅಂದರೆ ಏನು, ಡೆಫಿನೇಷನ್ ಆ್ಯಂಡ್ ಪವರ್ ಆಫ್ ಲೆನ್ಸ್ದು ಏನು ಯೂನಿಟ್ ಆಗಿರುತ್ತೆ. ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಅಂದರೆ ಏನು, ಡೆಫಿನೇಷನ್ ಆ್ಯಂಡ್ ಅದರ ಎಕ್ಸ್ಪ್ರೆಷನನ್ನು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ರೇ ಆಪ್ಟಿಕ್ಸ್ ಚಾಪ್ಟರಿಂದ ಅನ್ನೋದು ನೋಡೋದಾದರೆ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್,
ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್, ಈ 2 ಲಾಸನ್ನು ಕಲಿಬೇಕಾಗುತ್ತೆ. ಎಸ್ಪೆಷಲಿ ಸ್ನೆಲ್ಸ್ ಲಾ ವೆರಿ ಇಂಪಾರ್ಟೆಂಟ್. ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ಸ್ ಅನ್ನು ಕಲಿಬೇಕು. ರೇ ಡಯಾಗ್ರಾಮ್ ಆಫ್ ಇಮೇಜ್ ಫಾರ್ಮೇಷನ್ ಆಫ್ ಕಾಂಪೌಂಡ್ ಅಂಡ್ ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಅಂಡ್ ಸಿಂಪಲ್ ಮೈಕ್ರೋಸ್ಕೋಪ್ದು ಇಮೇಜ್ ಫಾರ್ಮೇಷನ್ ರೇ ಡಯಾಗ್ರಾಮ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಈ ಚಾಪ್ಟರಲ್ಲಿ ಟೋಟಲ್ 4 ಡಿರೈವೇಷನ್ಸ್ ಇದೆ. 4 ಡಿರೈವೇಷನ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸೆಕೆಂಡ್ ಟೆಸ್ಟ್ಗೆ. ಫಸ್ಟ್ ಡಿರೈವೇಷನ್ ನೋಡಿ, ಅರೇವ್ ದ ರಿಲೇಶನ್ಶಿಪ್ ಬಿಟ್ವೀನ್ ಫೋಕಲ್ ಲೆಂತ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಸ್ಪಿರಿಕಲ್ ಕಾನ್ಕೇವ್ ಮಿರರ್, ದಟ್ ಈಸ್ F = R/2. ಡಿರೈವ್ ದ ಮಿರರ್ ಈಕ್ವೇಷನ್ ಫಾರ್ concave mirror, derive lens makers formula and derive the relation N2/V minus N1/U is equal to N2 minus N1/R. ಓಕೆ, ಈ 4 ಡಿರೈವೇಷನ್ಸ್ ಕೂಡ ನೀವು ಸೆಕೆಂಡ್ ಟೆಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನ್ಯೂಕ್ಲಿಯೈ. ಈ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಅನ್ನೋದು ನೋಡೋದಾದ್ರೆ, ಇದರಲ್ಲಿ ನೋಡಿ ಫಸ್ಟ್ ನೀವು ಡೆಫಿನೇಷನ್ಸ್ ಅನ್ನ ಕಲಿಬೇಕಾಗುತ್ತೆ. ಡೆಫಿನೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಯಾವುದಾದ್ರು ಟರ್ಮ್ಸ್ದು ನೀವು ಡೆಫಿನೇಷನ್ಸ್ ಅನ್ನ ಕಲಿಬೇಕು ಅಂತಂದ್ರೆ ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್, ನ್ಯೂಕ್ಲಿಯರ್ ಸೈಜ್, ನ್ಯೂಕ್ಲಿಯರ್ ಮಾಸ್, ನ್ಯೂಕ್ಲಿಯರ್ ಡೆನ್ಸಿಟಿ, ಬೆಕ್ವೆರೆಲ್, ಮಾಸ್ ಡಿಫೆಕ್ಟ್ ಅದರ ಎಕ್ಸಾಂಪಲ್ ಅನ್ನ ಕಲಿಬೇಕು. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂದ್ರೆ ಏನು, ನ್ಯೂಕ್ಲಿಯರ್ ಫಿಷನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಇದರ ಎಕ್ಸಾಂಪಲ್ ಅನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಡಿಕೆ ಕಾನ್ಸ್ಟೆಂಟ್ ಅಂದ್ರೆ ಏನು, ಆಫ್ ಲೈಫ್, ಮೀನ್ ಲೈಫ್, ನ್ಯೂಟ್ರಿನೋನ್ಸ್ ಅಂತ ಅಂದ್ರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕಲಿಬೇಕಾಗುತ್ತೆ. ನ್ಯೂಕ್ಲಿಯರ್ ಫೋರ್ಸಸ್ ಅಂದ್ರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಕೂಡ ನೀವು ಕಲಿಬೇಕಾಗುತ್ತೆ ನಿಮ್ಮ ಸೆಕೆಂಡ್ ಟೆಸ್ಟ್ಗೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನು ಈ ಚಾಪ್ಟರ್ ಇಂದ ಅನ್ನೋದು ನೋಡೋದಾದ್ರೆ, ರಿಲೇಶನ್ಶಿಪ್ ಬಿಟ್ವೀನ್ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಅಂಡ್ ಇಟ್ಸ್ ಮಾಸ್ ನಂಬರ್, ಇದರ ಎಕ್ಸ್ಪ್ರೆಷನ್ ಅನ್ನು ಕಲಿಬೇಕಾಗುತ್ತೆ. ಅಂಡ್ ಡಿಕೆ ಕಾನ್ಸ್ಟೆಂಟ್ ಅಂಡ್ ಆಫ್ ಲೈಫ್ಗೆ ಏನು ರಿಲೇಶನ್ಶಿಪ್ ಇದೆ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ ಅಲ್ಲಿ ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಆಫ್ ಲೈಫ್ ಅಂಡ್ ಮೀನ್ ಲೈಫ್ ಇವೆರಡಕ್ಕೆ ಏನು ರಿಲೇಶನ್ಶಿಪ್ ಇದೆ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ ಏನಿದೆ ಅನ್ನೋದನ್ನ ನೀವು ಕಲಿಬೇಕಾಗುತ್ತೆ. ಓಕೆ, 1 ಆಟೋಮಿಕ್ ಮಾಸ್ ಯೂನಿಟ್ ಇನ್ kg ಅದರ ವ್ಯಾಲ್ಯೂ ಎಷ್ಟು ಅನ್ನೋದು ನಿಮಗೆ ಗೊತ್ತಿರಬೇಕು. 1 ಮಾರ್ಕಿಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಈ ಚಾಪ್ಟರ್ ಅಲ್ಲಿ ನಿಮಗೆ ರೇಡಿಯೋ ಆಕ್ಟಿವ್ ಡಿಕೆ ಬರುತ್ತೆ. ಇದರಲ್ಲಿ ರೇಡಿಯೋ ಆಕ್ಟಿವ್ ಡಿಕೆ ಅಲ್ಲಿ ಟೋಟಲ್ 3 ಟೈಪ್ಸ್ ಇದೆ, ಆಲ್ಫಾ ಡಿಕೆ, ಬೀಟಾ ಡಿಕೆ ಅಂಡ್ ಗ್ಯಾಮಾ ಡಿಕೆ ಅಂತ. ಆಲ್ಫಾ ಡಿಕೆ ಅಲ್ಲಿ ಏನ್ ಎಮಿಟ್ ಆಗುತ್ತೆ, ಬೀಟಾ ಡಿಕೆ ಅಲ್ಲಿ ಏನ್ ಎಮಿಟ್ ಆಗುತ್ತೆ, ಗ್ಯಾಮಾ ಡಿಕೆ ಅಲ್ಲಿ ಏನ್ ಎಮಿಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಇಷ್ಟು ನಿಮಗೆ ರೇಡಿಯೋ ಆಕ್ಟಿವ್ ಡಿಕೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಇದನ್ನಂತೂ ನೀವು ಡೆಫಿನೆಟ್ಲಿ ಕಲಿಬೇಕಾಗುತ್ತೆ. ಈ 3 ಡಿಕೆ ಅಲ್ಲಿ ಏನೇನು ಎಮಿಟ್ ಆಗುತ್ತೆ ಅನ್ನೋದನ್ನ ಕಲಿರಿ. 1 ಮಾರ್ಕಿಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಈ ಚಾಪ್ಟರ್ ಎಂಡ್ ಅಲ್ಲಿ ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡಿದ್ರೆ ಬ್ಲೂ ಕಲರ್ ಟೇಬಲ್ ಅನ್ನ ಮೆನ್ಷನ್ ಮಾಡಿದರೆ, ಆ ಬ್ಲೂ ಕಲರ್ ಟೇಬಲ್ ಅನ್ನ ಪ್ಲೀಸ್ ರೆಫರ್ ಮಾಡಿ. ಆ ಬ್ಲೂ ಕಲರ್ ಟೇಬಲ್ ಅಲ್ಲಿ ಡಿಕೆ ಕಾನ್ಸ್ಟೆಂಟ್, ಹಾಫ್ ಲೈಫ್, ಮೀನ್ ಲೈಫ್ ಅಂಡ್ ಆಕ್ಟಿವಿಟಿ ಆಫ್ ಎ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ದು ಏನೇನು SI ಯೂನಿಟ್ ಇದೆ ಅಂತ ಮೆನ್ಷನ್ ಮಾಡಿದರೆ, SI ಯೂನಿಟ್ ಅನ್ನ ನಿಮಗೆ 1 ಮಾರ್ಕಿಗೆ ಕೇಳುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಸೆಕೆಂಡ್ ಟೆಸ್ಟ್ ಅಲ್ಲಿ. ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿತ್ತು ನ್ಯೂಕ್ಲಿಯೈ ಚಾಪ್ಟರ್ ಇಂದ. ನೆಕ್ಸ್ಟ್ ಯಾವ ಚಾಪ್ಟರ್ ಅಂತಂದ್ರೆ, ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಕರೆಂಟ್. ಈ ಚಾಪ್ಟರ್ ಇಂದ ಏನೇನು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅನ್ನೋದು ನೋಡೋದಾದ್ರೆ, ಇದರಲ್ಲೂ ಕೂಡ ಫಸ್ಟ್ ನೀವು ಡೆಫಿನೇಷನ್ಸ್ ಅನ್ನ ಕಲಿಬೇಕಾಗುತ್ತೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದ್ರೆ ಏನು, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂದ್ರೆ ಏನು, ಇಂಪೆಡೆನ್ಸ್ ಆಫ್ ಎನ್ AC ಸರ್ಕ್ಯೂಟ್ ಅಂದ್ರೆ ಏನು, ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತಂದ್ರೆ ಏನು, ಈ 4 ನೀವು ಡೆಫಿನೇಷನ್ಸ್ ಅನ್ನ ಕಲಿಬೇಕು. ಅಲಾಂಗ್ ವಿತ್ ಅಟ್ ಎಕ್ಸ್ಪ್ರೆಷನ್ ಅನ್ನು ಕೂಡ ಕಲಿಬೇಕಾಗುತ್ತೆ. RMS ವೋಲ್ಟೇಜ್ ಅಂದ್ರೆ ಏನು ಡೆಫಿನೇಷನ್ ಅನ್ನ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಟ್ರಾನ್ಸ್ಫಾರ್ಮರ್ ಅಂತ ಬಂದ್ರೆ, ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಅಂತ ಡೆಫಿನೇಷನ್ ಅನ್ನ ಕಲಿಬೇಕು, ಅದರ ಪ್ರಿನ್ಸಿಪಲ್ ಕಲಿಬೇಕು, ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ ಅನ್ನ ಕಲಿಬೇಕು ಅಂಡ್ ಸೋರ್ಸಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್. ಇಷ್ಟು ಪಾಯಿಂಟ್ಸ್ ಅನ್ನು ನೀವು ಟ್ರಾನ್ಸ್ಫಾರ್ಮರ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಕಲಿಬೇಕಾಗುತ್ತೆ ನಿಮ್ಮ ಸೆಕೆಂಡ್ ಟೆಸ್ಟ್ಗೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಈ ಚಾಪ್ಟರ್ ಇಂದ ಅನ್ನೋದು ನೋಡೋದಾದ್ರೆ, ಡಿಫ್ರೆನ್ಸ್ ಬಿಟ್ವೀನ್ ಸ್ಟೆಪ್ ಅಪ್ ಅಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಂಡ್ ಕೆಪಾಸಿಟಿವ್ ಆರ್ ಇಂಡಕ್ಟಿವ್ ಸರ್ಕ್ಯೂಟ್ಗೆ ಏನಾಗಿರುತ್ತೆ ಇದನ್ನು ಕೂಡ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಫೇಸರ್ ಡಯಾಗ್ರಾಮ್, ರೆಸಿಸ್ಟರ್, ಕೆಪಾಸಿಟರ್ ಅಂಡ್ ಇಂಡಕ್ಟರ್ ಪ್ರಾಕ್ಟೀಸ್ ಮಾಡಿ. ಅಲಾಂಗ್ ವಿತ್ ಅಟ್ ಆಲ್ಟರ್ನೇಟಿಂಗ್ ಕರೆಂಟ್ NCERT ಚಾಪ್ಟರ್ ನೀವು ಎಂಡಲ್ಲಿ ನೋಡಿದ್ರೆ ಬ್ಲೂ ಕಲರ್ ಟೇಬಲ್ ಕಾಣುತ್ತೆ. ಬ್ಲೂ ಕಲರ್ ಟೇಬಲ್ ಅಲ್ಲಿ ನಿಮಗೆ RMS ವೋಲ್ಟೇಜ್, RMS ಕರೆಂಟ್, ಇಂಪೆಡೆನ್ಸ್, ರೆಸೊನೆಂಟ್ ಫ್ರೀಕ್ವೆನ್ಸಿ ಈ 4 ಕೂಡ SI ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಪ್ಲೀಸ್ ಅದನ್ನ ರೆಫರ್ ಮಾಡಿ, ಬಿಕಾಸ್ 1 ಮಾರ್ಕಿಗೆ ಕೇಳುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಸೆಕೆಂಡ್ ಟೆಸ್ಟ್ಗೆ. ಇದಿಷ್ಟು 4 ಚಾಪ್ಟರ್ಸ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿತ್ತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪಾರ್ಟ್ 2 ಅಲ್ಲಿ ನಾನು ಯಾವುದೇ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಕೊಡ್ತೀನಿ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಅದನ್ನು ಬಿಟ್ಟು ಇನ್ನೂ ಬೇರೆ ಚಾಪ್ಟರ್ಸು ನಿಮಗೆ ಸೆಕೆಂಡ್ ಟೆಸ್ಟಲ್ಲಿ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಆ ಚಾಪ್ಟರ್ಸನ್ನು ಕೂಡ ನಾನು ಪಾರ್ಟ್ 2 ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಟೇಕ್ ಕೇರ್. ಬಾಯ್ ಗೈಸ್.